ಪತ್ರಿಕಾಗೋಷ್ಠಿ ವಿಶೇಷ. ಮೊಟ್ಟ ಮೊದಲನೇದಾಗಿ ನಮ್ಮ ಆವನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆದಿನಾರಾಯಣನವ್ರು ಮಾಡಿರೋದು ಎಷ್ಟು ಸಂತೋಷ ಅಂತ ಹೇಳಿದ್ರೆ, ಈಗ ಅದಕ್ಕೆ ಕ್ಲಾರಿಟಿ ನಮ್ಮ ರಾಮಲಿಂಗನವರು ಹೇಳಿದ್ರು ಯಾರ್ಯಾರೇನಂತ. ಅವರನ್ನು ಆಯ್ಕೆ ಮಾಡಿದಂಥ ರಾಜ್ಯ ನಾಯಕರಿಗೂ, ಎಲ್ಲ ಜಿಲ್ಲಾ ನಾಯಕರಿಗೂ, ತಾಲೂಕಿನ ಪ್ರತಿಯೊಬ್ಬ ಹಿರಿಯ ನಾಯಕರು, ಯುವ ನಾಯಕರುಗಳು ಎಲ್ಲರೂ ಸೇರಿ ಅವ್ರದ್ದೊಂದು ಪಟ್ಟ ಕಟ್ಟಿದ್ದಾರೆ. ಆ ಪಟ್ಟವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅದೇ ರೀತಿಯಾಗಿ ನಮ್ಮ ನೀಲಕಂಠೇಗೌಡರು ಯಾವ ರೀತಿ ಸಂಘಟಿತರಾಗಿ ಪ್ರತಿ ದಿವಸ ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತನಿಂದ ಹಿಡಿದು ಹಿರಿಯರಿಂದ ಹಿಡಿದು ಯುವಕರಿಂದ ಹಿಡಿದು ಎಲ್ಲರನ್ನು ಕೂಡ ಒಗ್ಗಟ್ಟುಗೂಡಿಸ್ಕೊಂಡು ಹೋಗ್ತಾಯಿದ್ರು. ಅದೇ ರೀತಿ ಅವ್ರ ಕೈಯನ್ನು ಬಲಪಡಿಸ್ಬೇಕು ಎಲ್ಲ ನಾಯಕರು ಕೂಡ. ಯಾವುದೇ ತಾರತಮ್ಯಗಳಿರಬಾರ್ದು. ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ನಾವು ಭಾಗಿಯಾಗಿ ನಮ್ಮದೇ ಪಕ್ಷವನ್ನು ಗೆಲ್ಲಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೋಗಬೇಕು. ಇವತ್ತು ಮುಖ್ಯವಾಗಿ ವಿಶೇಷತೆ ಏನಂತ ಹೇಳಿದ್ರೆ, ಇಡೀ ರಾಜ್ಯದಂಥ ಹೆಲ್ಮೆಟ್ ಹಾಕಿ ಜೀವ ಉಳಿಸಿ ಅನ್ನೊಂದು, ಅದನ್ನು ನಮ್ಮನ್ನು ಪ್ರತ್ಯೇಕವಾಗಿ ನಮ್ಮ ಆನಂದನವರು ಸ್ವಂತ ಖರ್ಚಿನಿಂದ ಇವರು ಯಾವತ್ತು 2023 ಅಭ್ಯರ್ಥಿಗಳಿಂದ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ಕೊಂಬರ್ತಾ ಇದ್ದಾರೆ. ಯಾರೇ ಬಡವರಾಗ್ಬೋದು, ದೀನ ದಲಿತರಾಗ್ಬೋದು, ಯಾರೇ ನಮ್ಮ ಕಷ್ಟ ಅಂತಂದ್ರೂ ಕೂಡ ಒಳ್ಳೊಳ್ಳೆ ಸಹಾಯ ಮಾಡಿ ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದೇನು ನಡೆಸ್ಕೊಂಡೋಗ್ಲಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಮುಳುಬಾಗಿಲಲ್ಲಿ ವಿಜೃಂಭಿಸಲಿ ಅನ್ನೋದೇ ನನ್ನ ಆಸೆ. ನಮ್ಮ ನಾಯಕರೆಲ್ಲರ ಆಸೆನೂ ಅದೇ ಆಗಬೇಕು. ಈಗ ನಮ್ಮ ಸ್ನೇಹಿತರು ಒಂದು ಕ್ವಶನ್ ಕೇಳಿದ್ರು, ಇದಕ್ಕೆ ಗುಡುಪಲ್ಲಿಯಲ್ಲಿ ಕೊತ್ತೂರು ಮಂಜುನಾಥ್ ಅವರು ಹೇಳಿದ್ರು, ಓಪನ್ ಆಗಿ ಹೇಳಿದ್ರು ಅವರೇ ನಮ್ಮ ಅಭ್ಯರ್ಥಿ ಅಂತ. ಇಲ್ಲಿ ಕೂಡ ನಮ್ಮ ನಾಯಕರೆಲ್ಲ ಸೇರಿ ಅವರನ್ನೇ ಅಭ್ಯರ್ಥಿ ಮಾಡೋದು. ಯಾರಿಗೂ ಬೇರೆ ಅವಕಾಶ ಇಲ್ಲ. ಇಲ್ಲಿ ಬರ್ಬೋದು, ಬರ್ತಾ ಇದ್ದಾರೆ, ತೊಂದರೆ ಇತ್ತು. ಯಾರು ಬರ್ತಾರೋ ಇದು ಪ್ರಜಾಪ್ರಭುತ್ವ. ಬಂದು ಸೇವೆ ಮಾಡಲಿ, ಪ್ರತಿಯೊಬ್ಬರು ಮಾಡಲಿ. ನೀವು ಹೇಳ್ತಾ ಇದ್ರೆ ಹೆಸರುಗಳು ಯಾರ್ಯಾರೋ ಬರ್ತಾ ಇರ್ತಾರೆ, 100 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ತಪ್ಪೇನಿದೆ ಸಮಾಜ ಸೇವೆ ಮಾಡೋದಕ್ಕೆ, ತಪ್ಪೇನಿಲ್ಲ. ಬರಲಿ ಪಾಪ, ಯಾರೋ 4 ಜನಕ್ಕೆ ಅನುಕೂಲ ಆಗಲಿ, ಅದೇ ನಮ್ಮ ಉದ್ದೇಶ. ಅದೇ ರೀತಿಯಾಗಿ ಈ ಹೆಲ್ಮೆಟ್ ಕಾರ್ಯಕ್ರಮ ಫೆಬ್ರವರಿ 4ನೇ ತಾರೀಕು ನಮ್ಮ ಕಾಂಗ್ರೆಸ್ ಭವನದ ಮುಂದೆ ಇರ್ತಕ್ಕಂಥ ಮೈದಾನದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಆಚರಣೆ ಅನ್ನೋದಕ್ಕಿಂತ ತಾಲೂಕಿನ ಪ್ರತಿಯೊಬ್ಬ 2 ವೀಲರ್ ಇರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ಆ ದಿನ ಬಂದು ಇಲ್ಲಿ ನೋಂದಣಿ ಮಾಡಿಸೋದಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಪಾಂಪ್ಲೆಟ್ ಓಡಿಸಿದ್ದಾರೆ. ಅದೇ ರೀತಿ ನಿಬಂಧನೆಗಳು ಭಾಳಷ್ಟಿದೆ ಇದರಲ್ಲಿ. ಈ ನಿಬಂಧನೆಗಳು ಭಾಳಷ್ಟು ಜನ ಪಾಲನೆ ಮಾಡೋರಿಲ್ಲ ಪಾಪ. ಭಾಳಷ್ಟು ಪ್ರಾಣಗಳು ಪ್ರತಿದಿನ ಕೂಡ 2-3 ಆಕ್ಸಿಡೆಂಟ್ ಆಗ್ತಾ ಇದೆ ಪ್ರತಿದಿನ ಕೂಡ. ಹೀಗಾಗಿ ಒಂದು ಪ್ರಾಣ ಹೋದ್ರೆ ಆ ಕುಟುಂಬಕ್ಕೆ ಎಷ್ಟು ನಷ್ಟ ಆಗುತ್ತೆ, ಆ ಕುಟುಂಬ ಬೀದಿ ಪಾಲಾಗುತ್ತೆ ಅನ್ನೋದು ಭಾಳ ಜನ ನನ್ನ ಕಣ್ಣಾರೆ ನೋಡಿ, ಭಾಳ ಜನ ನಾನು ಎತ್ಕೊಂಡಾಗ ಹಾಕಿದ್ದೀನಿ ಹಾಸ್ಪಿಟ್ಲಲ್ಲಿ. ಈ ರೀತಿ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಅವ್ರದ್ದು. ಅವರಿವತ್ತು 25,000-30,000 ಹೆಲ್ಮೆಟ್ಸನ್ನು ಈಗಾಗಲೇ ಖರೀದಿ ಮಾಡಿದ್ದಾರೆ. ನಮ್ಮ ಇಲ್ಲಿರ್ತಕ್ಕಂಥ ತಾಲೂಕಿನ ಎಲ್ಲರೂ ಸಹ ಪ್ರತಿಯೊಬ್ಬರು ಬಂದು ಹೆಲ್ಮೆಟನ್ನು ಪಡೆದು ಒಂದು ಆಶೀರ್ವಾದ ಮಾಡಬೇಕು ಅವ್ರಿಗೂ ಕೂಡ. ಅದೇ ಆಶೀರ್ವಾದ ಬದುಗೆ ನಿಮ್ಮ ಜೀವ ಉಳಿಸ್ಕೊಳ್ಳೋಂಥ ಕೆಲಸ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಈ ಸದುಪಯೋಗನ ಉಪಯೋಗಿಸ್ಕೊಂಡು ಎಲ್ಲರೂ ತಮ್ಮ ಜೀವನ ಉಳಿಸಬೇಕು. ಅದೇ ರೀತಿಯಾಗಿ ನಮ್ಮ ಆಜ್ಞಾನವರ ನೇತೃತ್ವದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಇದೇ ರೀತಿ ನಡೆದು ಮುಂದಕ್ಕೆ ಅವರೊಂದು ಒಳ್ಳೆಯ ಸ್ನಾನವನ್ನು ಪಡೀರಿ ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಮಗದೊಮ್ಮೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂತ ಆದಿನಾರಾಯಣ ಅವ್ರಿಗೆ ಮತ್ತೊಮ್ಮೆ ಸಲ್ಲುತ್ತಾ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿದ್ವಿ. ನಾವೆಲ್ಲರೂ ಈಗಾಗಲೇ ಮಾಡ್ಕೊಂಡಿದ್ವಿ. ಎಲ್ಲ ನಮ್ಮ ನಾಯಕರೆಲ್ಲ ಸೇರಿ ಒಂದು ದಿವಸ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಆದಷ್ಟು ಬೇಗ. ಇಷ್ಟು ಹೇಳಿ ಈ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದ್ಸಲ ಜೈ ಭೀಮ್, ಜೈ ಕಾಂಗ್ರೆಸ್.